ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಇಲ್ಲಿಂದ ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಜೈಲ್ಗ? ನೀನಿವಾಗ ಯೋಚನೆ ಮಾಡ್ಬೇಕಾಗಿರೋದು ಸೇವಂತಿ ಬಗ್ಗೆ ಅಲ್ಲ, ನಿನ್ ಬಗ್ಗೆ. ನಿನ್ ತಪ್ಪುಗಳನ್ನ ಸೇವಂತಿ ಕ್ಷಮಿಸ್ಬೋದು, ಯಾಕಂದ್ರೆ ಅವಳು ಕ್ಷಮೆಯಾದರಿತ್ರಿ. ಆದ್ರೆ ಕೋರ್ಟು ಒಬ್ಬ ಕೊಲೆಗಾರನ್ನ ಯಾವತ್ತೂ ಕ್ಷಮಿಸಲ್ಲ. ಕ್ಷಮಿಸಿದ ಉದಾಹರಣೆನೂ ಇಲ್ಲ. ಅದ್ರಲ್ಲೂ ಅರ್ಜುನ್ ಸರ್ ಒಬ್ರು ಪ್ರಾಮಾಣಿಕರು. ನ್ಯಾಯನೇ ನನ್ನ ಉಸಿರು ಅಂತ ಹಣೆ ಮೇಲೆ ಲೇಬಲ್ ಅಂಟಿಸ್ಕೊಂಡಿರೋ ಲಾಯರ್ ಕೈಗೆ ನೀನೇನಾದ್ರೂ ಸಿಕ್ಬಿದ್ರೆ ಮುಗೀತು ಕತೆ. ಪ್ರಿಯಾ ಸಾವು ಸಹಜವಾದ್ದಲ್ಲ, ಅದು ಒಂದು ಕೊಲೆ. ಅವಳನ್ನ ಕೊಲೆ ಮಾಡಿದ್ದು ನೀನೇ. ಅವಳು ಸತ್ತಿದ್ದು ಸಿಲಿಂಡರ್ ಬ್ಲಾಸ್ಟ್ ಇಂದಾನೆ. ಆ ಸಿಲಿಂಡರ್ ಬ್ಲಾಸ್ಟ್ ಮಾಡಿಸಿದ್ದು ಅಶ್ವಿನೇ ಆಗಿದ್ರೆ ಅವನು ಆ ಕೆಲಸ ಮಾಡಿಲ್ಲ ಅಂದಿದ್ರೆ ಅವನ್ ಧೈರ್ಯವಾಗಿ ನನ್ನನ್ನು ಫೇಸ್ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡಲಿಲ್ಲ? ಯಾಕೆ ಹೆದರ್ಕೊಂಡು ನಿಂತಿದ್ದ? ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾಗಿ ಉತ್ತರ ಕೊಡದೆ ಎಲ್ರಿಗೂ ಅನುಮಾನ ಬರೋ ರೀತಿ ಯಾಕೆ ರಿಯಾಕ್ಟ್ ಮಾಡ್ತಿದ್ದ? ಅಯ್ಯೋ, ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ ಭಾವ. ಅಶ್ವಿನ್ ಸ್ವಲ್ಪ ಮುಂಗೋಪಿ ದುಡುಕು ಸ್ವಭಾವ ಇರಬಹುದು, ಆದ್ರೆ ಒಬ್ಬರನ್ನ ಕೊಲೆ ಮಾಡುವಷ್ಟು ಕೆಟ್ಟ ಬುದ್ಧಿ ಆಗ್ಲಿ ಅಥವಾ ಕ್ರೌರ್ಯ ಆಗ್ಲಿ ಅವನಲ್ಲಿಲ್ಲ. ಭಾವ, ಅವನು ನಿಮ್ ರಕ್ತ ಹಂಚ್ಕೊಂಡು ಹುಟ್ಟಿರೋನು. ಆಧಾರ ಇಲ್ಲದೆ ಅವನ ಮೇಲೆ ಸುಮ್ಮನೆ ಆರೋಪ ಹೊರಿಸ್ಬೇಡಿ. ಅವನು ಹಾಸ್ಪಿಟಲ್ಗೆ ಹೋದ, ಪ್ರಿಯನ ಕರ್ಕೊಂಡು ಬಂದ ಅನ್ನೋದಕ್ಕೆ ಸಾಕ್ಷಿ ಇರಬಹುದು. ಆದ್ರೆ ಸಿಲಿಂಡರ್ ಬ್ಲಾಸ್ಟ್ ಮಾಡಿಸಿದ್ದು ಅವನೇ ಅನ್ನೋದಕ್ಕೆ ಸಾಕ್ಷಿ ಇಲ್ವಲ್ಲ. ಹಾಗಿದ್ರೆ ಅಲ್ಲೇನ್ ನಡೀತು ಅಂತಾದ್ರೂ ಹೇಳ್ಬೇಕಲ್ಲ. ಈ ರೀತಿ ಬಾಯಿಗೆ ಬೀಗ ಹಾಕೊಂಡಿದ್ರೆ ಯಾರಿಗೇನ್ ಅರ್ಥ ಆಗುತ್ತೆ? ಭಾವ, ಅಲ್ಲೇನೋ ನಡೀಬಾರ್ದು ಘಟನೆ ನಡೆದಿರಬಹುದು, ಅದಕ್ಕೆ ಒಂದು ಸಾಕ್ಷಿ ಆಗಿರಬಹುದು. ಆ ಭಯ ಇವನ್ ಬಾಯಿನ ಕಟ್ಟಾಕಿರ್ಬಹುದಲ್ವಾ? ಹಾಗೊಂದ್ ವೇಳೆ ಅವನೇ ಅಪರಾಧಿ ಆಗಿದ್ರೆ ಅವನ್ ಧೈರ್ಯವಾಗಿ ಮನೆಗೆ ಯಾಕೆ ಬರ್ತಿದ್ದ ಹೇಳಿ? ಇಷ್ಟಕ್ಕೂ ಪ್ರಿಯನ ಸಾಯಿಸುವಂತ ದ್ವೇಷ ಅವನಿಗೇನಿತ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅವನು ಬಾಯಿ ಬಿಟ್ರೆ ಬದುಕೊಳ್ತಾನೆ, ಇಲ್ಲ ಅಂದ್ರೆ ಅವನ್ ಬಾಯಿಗೆ ಅವನೇ ಮಣ್ಣು ಹಾಕೊಳ್ತಾನೆ. ಏನೇ ಸತ್ಯ ಇದ್ರೂ ಕಕ್ಕಸ್ತೆ ನಾನ್ ಬಿಡಲ್ಲ. ನಾನಂತೂ ಅವನನ್ನು ಬಿಡಲ್ಲ. ಇಲ್ಲ ಕರ್ಣ, ಇದರಲ್ಲಿ ಅಶ್ವಿನ್ ಕೈವಾಡಕ್ಕಿಂತ ಮೀರಾ ಕೈವಾಡನೇ ಪ್ರಬಲವಾಗಿ ಕಾಣಿಸ್ತಾ ಇದೆ. ಆದರೆ ಅದನ್ನ ನನ್ನ ರೂಟ್ನಲ್ಲಿ ಪತ್ತೆ ಹಚ್ತೀನಿ. ಪ್ರಿಯನ್ನ ಕೊಂದಿದ್ದು ನೀನೆ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಅಶ್ವಿನ್. ಬಟ್ ಹೆದರ್ಕೋಬೇಡ, ನಾನದನ್ನ ಯಾರ ಹತ್ರನೂ ಹೇಳಲ್ಲ. ಈಗ ಈ ಸಿಚುವೇಶನ್ ಅಲ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯ? ಹೇಗೆ? ಇಲ್ಲಿಂದ ಓಡಿ ಎಲ್ಲಾದ್ರೂ ತಲೆ ಮರೆಸ್ಕೋ. ತಲೆ ಒಂದ್ ಗಟ್ಟಿಯಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಸಾಧನೆ ಮಾಡಕ್ಕೆ ಏನಿದೆ ಮೀರಾ? ಪ್ರೀನ್ ಕೊಲೆ ನಾನು ಮಾಡಿಲ್ಲ ಅಂತ ಹೇಳಿ ಸಾಧನೆ ಮಾಡಬೇಕಿತ್ತ? ಆ ಥರ ಸಾಧನೆ ಮಾಡಿ ಮನೇಲಿ ಕೊರ್ಗಿ ನಾನು ಒಂಟಿಯಾಗಿ ಸಾಯ್ಬೇಕಿತ್ತ? ಹಾಗೆ ಮಾಡೋದಾಗಿದ್ರೆ ಈ ಮನೆಗೆ ನಾನು ವಾಪಸ್ ಬರ್ತಿದ್ನ.
ಆಗಿಂದಾಗ್ಲೇ ಎಲ್ಲೋ ಹೊರಟೋಗ್ತಿದ್ದೆ ಅಲ್ವಾ? ಅಂದ್ರೆ ಏನೇನು ಉದ್ದೇಶ? ಇಂಥ ವಿಷಯದಲ್ಲಿ ಹೆಚ್ಚು ದಿನ ಮುಚ್ಚಿಟ್ರೆ ನೆಮ್ಮದಿ ಸಿಗಲ್ಲ ಮೀರಾ. ಈಗಾಗಲೇ 3 ದಿನದಿಂದ ನಾನು ಪಡ್ತಿರೋ ಚಿತ್ರಹಿಂಸೆ ನನಗೆ ಮಾತ್ರ ಗೊತ್ತು. ಇದನ್ನ ಮುಚ್ಚಿಡೋಕ್ಕೋಸ್ಕರ ಇನ್ನೊಂದು ತಪ್ಪು ಮಾಡಿ, ಆ ತಪ್ಪನ್ನ ಮುಚ್ಚಿಡೋಕ್ಕೋಸ್ಕರ ಮತ್ತೊಂದು ತಪ್ಪು ಮಾಡಿ. ಬೇಡಪ್ಪ ಬೇಡ, ಆಗಲ್ಲ ನನ್ನ ಕೈಲಿ. ಅದಕ್ಕೆ